ಶ್ರೀಮನ್ನಾರಾಯಣ ವೈಕುಂಠ ದ್ವಾರ ಅಂತ ಆಕಾಶದಿಂದ ಇಳಿದವನೇ ಅಂತ ಹೇಳ್ತಾರೆ. ಜೈ ಗುರುದೇವ್. ಈಗ ನಾವು ನೋಡ್ತಿರೋ ಪ್ಲೇಸ್ ಬಂದು ಶಿಲಾತೋರಣ ಅಂತೇಳಿ ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬೆಟ್ಟದ ಮೇಲೆ ಅಂದೇಳಿದ ತಿರುಮಲ ಬೆಟ್ಟದ ಮೇಲೆ ಇರುವಂಥ ಒಂದು ಪುಣ್ಯಕ್ಷೇತ್ರ ಹಾಗೂ ಪುಣ್ಯತೀರ್ಥ ಅಂದೇಳಿ ಕರೀಬೋದು. ಸೊ ಇಲ್ಲಿ ಬಂದು ನಂಬಿಕೆ ಏನಂತ ಹೇಳಿದ್ರೆ ಸಾಕ್ಷಾತ್ ಮಹಾವಿಷ್ಣು ವೈಕುಂಠದಿಂದ ಸ್ವತಃ ನೇರವಾಗಿ ಇಲ್ಲೇ ಬಂದು ಇಳಿದಂಥ ಜಾಗ ಅಂಥೇಳಿ ಒಂದು ಪ್ರಸಿದ್ಧಿ. ಇಲ್ಲಿ ಪ್ರಕೃತಿ ನೋಡ್ಬೋದು, ಹಚ್ಚ ಹಸಿರಿನ ಮಧ್ಯೆ ಕಲ್ಲುಗಳ ಒಂದು ಜೋಡಣೆ. ಸೊ ಇದು ಡೈರೆಕ್ಟಾಗಿ ಬಂದು ಪ್ರಕೃತಿಯಿಂದ ನಿರ್ಮಿತವಾಗಿರುವಂತಹ ಒಂದು ಪ್ರದೇಶ. ಸೊ ಫ್ರೆಂಡ್ಸ್, ಇಲ್ಲ ತಿರುಮಲೆಗೆ ಹೋಗುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಇಲ್ಲಿ ಈ ಜಾಗವನ್ನು ಒಮ್ಮೆ ವೀಕ್ಷಣೆ ಮಾಡಬೇಕು. ಸೊ ನೋಡ್ಬೋದು ಇಲ್ಲಿ ಬೇರೆ ಬೇರೆ ಸ್ಟೇಟ್ಗಳಂತ ಹೇಳಿದ್ರೆ ವಿವಿಧ ಸ್ಟೇಟ್ಗಳಿಂದ ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ದೂರದಲ್ಲಿ ನೋಡ್ಬೋದು ಬೆಟ್ಟಗಳ ಒಂದು ಸಾಲು. ಸಾಕ್ಷಾತ್ ಶ್ರೀ ಮಹಾವಿಷ್ಣು ಅಂದೇಳಿ ಶ್ರೀ ಕಲಿಯುಗ ಪುರುಷನಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಡೈರೆಕ್ಟಾಗಿ ಫಸ್ಟ್ ಇಲ್ಲೇ ಕಾಲಿಟ್ಟಂಥ ಜಾಗ ಅಂಥೇಳಿ ಇಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಸೊ ಇದು ಬಂದು ಶಿಲಾತೋರಣ ಅಂಥೇಳಿ ತಿರುಮಲ ಅಂದರೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ಸುಮಾರು ಒಂದು 8 ಕಿಲೋಮೀಟರ್ ದೂರದಲ್ಲಿದೆ, ಮೇಲೆ ಬೆಟ್ಟದ ಮೇಲೆ. ಸೊ ಬನ್ನಿ ಮುಂದೆ ಹೋಗೋಣ ಫ್ರೆಂಡ್ಸ್. ಸೊ ನೋಡ್ಬೋದು ಇಲ್ಲಿ ಟ್ರೆಂಡ್ ರಾಕ್ ಗಾರ್ಡನ್. ಇಲ್ಲಿ ಬಂದು ಗೋಗರ್ಭಂ ಡ್ಯಾಮ್ ಅಂತೇಳಿದೆ, ಫಾರೆಸ್ಟ್ ವಿಂಗು ಅಂತ ಹೇಳಿದ್ರೆ ಇದೆಲ್ಲ ಫುಲ್ ಬಂದು ಫಾರೆಸ್ಟಿಗೆ ಸಂಬಂಧಪಟ್ಟಂಥ ಒಂದು ಪ್ರದೇಶ. ಬೆಟ್ಟದ ಮೇಲೆ ಫುಲ್ ಫಾರೆಸ್ಟ್ ಇದು. ಸೊ ತಿರುಮಲ ದೇವಸ್ಥಾನದವರು ಇಲ್ಲಿ ನಮಗೆ ವೀಕ್ಷಣೆಗೆ ಅಂದೇಳಿ ಇದನ್ನು ಸ್ವಲ್ಪ ಏನೋ ಗಟ್ಟಿನಿಟ್ಟಾಗಿ ರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಸೊ ಅನೇಕ ಭೂಕಂಪಗಳಿಂದ ತಡ್ಕೊಂಡಿರುವಂಥ ಒಂದು ಗುಡ್ಡಗಳಿವು. ಸೊ ಬನ್ನಿ ಮುಂದ್ಗಡೆ ಬಾಗಿಲಾಗಿ ನಿಲ್ತಿರುವಂಥ ಒಂದು ಪ್ರದೇಶ ನೋಡೋಣ. ಶ್ರೀ ವೆಂಕಟೇಶ್ವರ ಸ್ವಾಮಿ ಅದರ ಕೆಳಗಡೆಯಿಂದ ಹಾದು ಬಂದಂಥ ಒಂದು ಜಾಗ ಅಂತೆ. ಇಲ್ಲಿ ಭಕ್ತಾದಿಗಳ ವೀಕ್ಷಣೆಗೆ ಅಂದೇಳಿ ವಿವಿಧ ಬಗೆಯ ಒಂದು ಪಕ್ಷಿ ಮತ್ತು ಪ್ರಾಣಿಗಳ ವಿಗ್ರಹಗಳನ್ನು ಒಂದು ಮಾಡಿಟ್ಲಾಗಿದೆ. ಮತ್ತೇನಂತ ಹೇಳಿದ್ರೆ ಡೈರೆಕ್ಟಾಗಿ ನೋಡಿ ಪಾರ್ಕ್ ಥರ ಮಾಡಿರುವಂಥ ಒಂದು ಪ್ರದೇಶ ನೋಡ್ಬೋದು. ಇಲ್ಲಿ ಭಕ್ತಾದಿಗಳ ಗಮನಕ್ಕೆ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಹ ಇಡಿಸಲಾಗಿದೆ. ಸೊ ಒಳಗಡೆ ಕಾಣ್ತಿರ್ಬೋದು. ಸೊ ಮುಂದೆ ನೋಡೋದಾದರೆ ಕಲಿಯುಗ ಪುರುಷ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾದು ಬಂದಂಥ ಒಂದು ಜಾಗ. ವೆಂಕಟೇಶ್ವರ ಸ್ವಾಮಿ ಒಂದು ಬಾಗಿಲು ಅಂತೇಳಿ ಸಹ ಕರಿಬೋದು. ಅಲ್ಲಿ ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಏನಂತ ಹೇಳಿದ್ರೆ ಗಾಮಾ ರೈಸ್ ಅಂತ ಹೇಳ್ತಾರಲ್ಲ, ಅದು ಅನೇಕ ಇರುತ್ತಂತೆ, ಇಲ್ಲಿ ಜಾಸ್ತಿ ಇರುತ್ತಂತೆ ಪವರು. ಸೊ ಆದ ಕಾರಣ ಇಲ್ಲಿ ಭಕ್ತಾದಿಗಳನ್ನು ಹಾಳು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅದನ್ನು ಹತ್ರ ಬಡಿಸೋದಿಲ್ಲ, ದೂರದಿಂದ ನೋಡಲು ಒಂದು ವೀಕ್ಷಣೆ ಇಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆಲ್ಲ.
ಓಂ ನಮೋ ವೆಂಕಟೇಶಾಯ. ಈ ವಿಡಿಯೋನ ಅಂತ ಪ್ರತಿಯೊಬ್ಬ ಭಕ್ತರು ಶೇರ್ ಮಾಡ್ತಾ ಹೋಗಿ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೊ ಕಲ್ಲುಗಳಿಂದ ಕೂಡಿದಂಥ ಒಂದು ಬಾಗಿಲು, ಡೈರೆಕ್ಟ್ ವೈಕುಂಠದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಮಹಾವಿಷ್ಣು ಡೈರೆಕ್ಟಾಗಿ ಬಾಗಿಲಲ್ಲಿ ಹಾದು ಬಂದಂಥ ಒಂದು ಜಾಗ ಅಂತ ಇದು. ಅನೇಕ ಭಕ್ತಾದಿಗಳಿಲ್ಲಿ ಬರ್ತಾರೆ ಇದನ್ನು ನೋಡೋಕ್ಕಾಗಿ. ಸೊ ಇಲ್ಲಿಂದ ಮುಂದೆ ಹೋಗೋದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಒಂದು ಪಾದಗಳ ಒಂದು ದರ್ಶನ ನಡೆಯುತ್ತೆ. ಸೊ ಅದನ್ನು ಸಹ ತೋರಿಸ್ತೀವಿ. ನೋಡ್ಬೋದು ಇಲ್ಲಿ ವೈಕುಂಠ ದ್ವಾರ ಅಂತೇಳಿ ಇದು. ಆ ಕಡೆಯಿಂದ ಈ ಕಡೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾದು ಬಂದಂಥ ಒಂದು ಜಾಗ ಅಂತೇಳಿ ಕರೀತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಒಂದು ಪಾದಗಳು ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ರಾಕ್ಷಸ ಸಂಹಾರ ಮಾಡಿ ತನ್ನ ಸುದರ್ಶನ ಚಕ್ರವನ್ನು ತೊಳೆದಂಥ ಒಂದು ಜಾಗ ಏನಿದೆ ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಸೊ ಹೀಗೆ ನೋಡ್ತೀರಿ. ಇಲ್ಲ ಇದಾವೆ. ಇದು ಏನಿದು ಶಿಲಾತೋರಣ ಅಂತ ಹೇಳಿ ಏನಿದ್ರು ಇಷ್ಟ್ರಿ? ಸ್ವಲ್ಪ ಏನೋ ಗೊತ್ತಿದ್ರಿ ಹೇಳಿ. ನಮ್ಗೆ ಗೊತ್ತು, ಇದೇ ಫಸ್ಟ್ ಬಂದಿರೋದು. ಓಕೆ. ಆಮೇಲೆ ಏನೋ ವೈಕುಂಠ ದ್ವಾರ ಬಾಕ್ಲಿಂದ ಸ್ವಾಮಿ ಇಳಿದವನೇ ಅಂತ ಹೇಳ್ತಾರೆ. ವೈಕುಂಠ ಅಂದ್ರೆ ಅದೇ ಈಗ ಮನೆ ನಡೀತದ ವೈಕುಂಠ ಏಕಾದಶಿ. ಶ್ರೀಮನ್ ನಾರಾಯಣ ವೈಕುಂಠ ದ್ವಾರ ಅಂತ ಆಕಾಶದಿಂದ ಇಳಿದವನೇ ಅಂತ ಹೇಳ್ತಾವ. ಯಾಕಡೆ ಹಿಂಗೆ ಹೋಗ್ಬೋದಾ? ಇಲ್ಲಲ್ಲ, ಅಲ್ಲಿ ಮುಂದೆಗಡೆ ಅದು ಹಿಂಗೆ ಕಲ್ಲು ಬಂಡೆ ಈ ಕಡೆ ಹೋಗ್ಬೋದಾ? ಹಂಗೆ ಹೋಗ್ಬೇಕಾ? ಇಲ್ಲ, ಹಿಂಗೆ ಹೋದ್ರ ಆಯ್ತು. ತಿರ್ಗಿ ಹಾಕೋದು ತಿಳಿತೀಯ. அவங்க பிரிஷ்மான்னு வருதுங்க, பூமக்ஷர குரூப் இது. அது காம்படிட்டிவாக பார்த்தீங்கன்னா பிரஸ்டான போடுறாங்க. பிரிஷ்மா பிரஸ்டா கிட்டத்தட்ட